ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, ಬೆಂಗಳೂರು ಜೋಡಿ ರಸ್ತೆ, ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ, ಚಿಂತಾಮಣಿ. ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 555 ಮತ್ತು ಅಪೋಲೋ TMT ಕಂಬಿಗಳು, ಟಾಟಾ ಮತ್ತು ಸುಪ್ರೀಂ ಮುಳ್ಳು ತಂತಿಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು, ಏಷ್ಯನ್, ಆಸ್ಟ್ರಾಲ್ ಮತ್ತು ಕಾಮಧೇನು ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್, ಹೀರೋ ಫೆವಿಕಲ್, ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ಸ್ ಐಟಮ್ಗಳು ಒಂದೇ ಸೂರಿನಡಿ ದೊರೆಯುತ್ತದೆ. ಇನ್ನು ಗ್ರಾಹಕರಿಗೆ, ಗುತ್ತಿಗೆದಾರರಿಗೆ, ಪೇಂಟರ್ ಹಾಗೂ ಕಾರ್ಪೆಂಟರ್ಗಳಿಗೆ ಪೇಂಟುಗಳು ಮತ್ತು ಹಾರ್ಡ್ವೇರ್ನಲ್ಲಿ EMI ಆಯ್ಕೆಯೊಂದಿಗೆ ಸಾಲ ಸೌಲಭ್ಯವಿರುತ್ತದೆ. ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್, ಬೆಂಗಳೂರು ಜೋಡಿ ರಸ್ತೆ, ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ, ಚಿಂತಾಮಣಿ. ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9846207225 9066226648. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಆಗದ ಅಪರಾಧ ಪ್ರಕರಣಗಳ ಪಕ್ಷಿನೋಟ. ಪೊಲೀಸ್ ಇಲಾಖೆ ಹಲವು ಮಾಹಿತಿಗಳನ್ನು ಹಂಚಿಕೊಳ್ಳುವ ಸಲುವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕೃತ ಜಾಲತಾಣವನ್ನು ತೆರೆದಿದ್ದು, ಬಹುತೇಕ ಎಲ್ಲ ಪೊಲೀಸ್ ಜಿಲ್ಲಾ ಕೇಂದ್ರಗಳಲ್ಲಿ ಅಧಿಕೃತ ಜಾಲತಾಣ ಅಥವಾ ವೆಬ್ಸೈಟ್ಗಳನ್ನು ತೆರೆದಿದೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ವೆಬ್ಸೈಟ್ನಲ್ಲಿ ಸುದ್ದಿಗಳು ಪ್ರಕಟವಾಗುವ ಅಪರಾಧ ಪ್ರಕರಣಗಳ ಪಕ್ಷಿನೋಟ ಪುಟದಲ್ಲಿ ಲೋಪಗಳು ಕಂಡುಬರುತ್ತಿದ್ದರೂ ಅಪ್ಡೇಟ್ ಆಗದೇ ಇರುವ ಬಗ್ಗೆ ಅದರತ್ತ ಯಾರೂ ಗಮನ ಹರಿಸುವವರೇ ಇಲ್ಲದಂತಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವೆಬ್ಸೈಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ನಡೆಯುವ ಹಲವಾರು ಅಪರಾಧ ಪ್ರಕರಣಗಳು ಮತ್ತು ಆ ಪ್ರಕರಣಗಳು ದಾಖಲಾಗಿರುವ ಬಗ್ಗೆ FIR ಸಂಖ್ಯೆ ಮತ್ತು ದಿನಾಂಕ ಸಮೇತ ಸಂಪೂರ್ಣ ವಿವರಗಳನ್ನು ಪ್ರತಿದಿನ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತಿತ್ತು. ಆದರೆ ಇತ್ತೀಚಿನ ಸುದ್ದಿಯಲ್ಲಿ ಪಟ್ಟಿಯಲ್ಲಿ ಇದು ಅಪ್ಡೇಟ್ ಆಗುತ್ತಿಲ್ಲ. ಇದರತ್ತ ಹಿರಿಯ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟವರು ಯಾರು ಗಮನ ಹರಿಸುವವರೇ ಇಲ್ಲದಂತಾಗಿದೆ. ಕಳೆದ 2024 ಸೆಪ್ಟೆಂಬರ್ ತಿಂಗಳ ಪೂರ್ತಿ FIR ಸಂಖ್ಯೆ ಮತ್ತು ದಿನಾಂಕ ಸಮೇತ ಸಂಪೂರ್ಣ ವಿವರಗಳು ಪುಟ ಓಪನ್ ಆಗುತ್ತಿರಲಿಲ್ಲ. ಈ ಬಗ್ಗೆ ಎಎನ್ಎಂಆರ್ ನ್ಯೂಸ್ನಲ್ಲಿ ವಿಶೇಷ ಸುದ್ದಿ ಪ್ರಕಟಗೊಂಡ ನಂತರ ಸರಿಪಡಿಸಲಾಗಿತ್ತು. ಆದರೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ವೆಬ್ಸೈಟ್ನಲ್ಲಿ ಸುದ್ದಿಗಳು ಪ್ರಕಟವಾಗುವ ಅಪರಾಧ ಪ್ರಕರಣಗಳ ಪಕ್ಷಿನೋಟ ಪುಟ ಯಾವುದೂ ಅಪ್ಡೇಟ್ ಆಗುತ್ತಿಲ್ಲ. ಅದರತ್ತ ಗಮನ ಹರಿಸುವವರೇ ಇಲ್ಲವೆಂಬುದು ಬಹುತೇಕ ಸಾರ್ವಜನಿಕರ ದೂರು ಸಹ ಆಗಿದೆ. ಚಿಂತಾಮಣಿ ಉಪವಿಭಾಗದ ವ್ಯಾಪ್ತಿಯಲ್ಲಿ, ಅದರಲ್ಲೂ ಚಿಂತಾಮಣಿ ನಗರ ಠಾಣೆ, ಚಿಂತಾಮಣಿ ಗ್ರಾಮಾಂತರ ಠಾಣೆ, ಕೆಂಚಾರಹಳ್ಳಿ ಪೊಲೀಸ್ ಠಾಣೆ ಮತ್ತು ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಲವು ಅಪರಾಧ ಪ್ರಕರಣಗಳು ನಡೆದಿವೆ. ಮಾಧ್ಯಮಗಳು ಸುದ್ದಿ ಪ್ರಕಟಿಸಿವೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವೆಬ್ಸೈಟ್ನಲ್ಲಿ ಪ್ರಕಟವಾಗುವ ವೆಬ್ಸೈಟ್ನ ಪುಟದಲ್ಲಿ ಅಪರಾಧ ಪ್ರಕರಣಗಳ ಪಕ್ಷಿನೋಟದ ಪುಟದಲ್ಲಿ ಮಾತ್ರ ಅಪರಾಧ ಪ್ರಕರಣಗಳು ಮತ್ತು ಆ ಪ್ರಕರಣಗಳು ದಾಖಲಾಗಿರುವ ಬಗ್ಗೆ FIR ಸಂಖ್ಯೆ ಮತ್ತು ದಿನಾಂಕ ಸಮೇತ ಸಂಪೂರ್ಣ ವಿವರಗಳನ್ನು ಮಾತ್ರ ಪ್ರಕಟಿಸದೇ ಇರುವುದು ಹಲವಾರು ಅನುಮಾನಗಳಿಗೂ ಎಡೆ ಮಾಡಿಕೊಟ್ಟಿದೆ. ಸಣ್ಣ ಪುಟ್ಟ ಪ್ರಕರಣಗಳು FIR ವೆಬ್ಸೈಟ್ನಲ್ಲಿ ಪ್ರಕಟಣೆಯಾಗದಿದ್ದರೂ ಪ್ರಮುಖ ಅಪರಾಧ ಪ್ರಕರಣಗಳ ಬಗ್ಗೆ ವೆಬ್ಸೈಟ್ನಲ್ಲಿ ಪ್ರಕಟಣೆಯಾಗುತ್ತಿಲ್ಲ ಎಂಬುದು ಬಹುತೇಕ ಸಾರ್ವಜನಿಕರ ಆರೋಪ. ಉದಾಹರಣೆಗೆ, ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರುಗಮಲೆ ರಸ್ತೆಯಲ್ಲಿ ಮಾರ್ಚ್ 6ರಂದು ರಸ್ತೆ ಅಪಘಾತವಾಗಿ 3 ಮಂದಿ ಸಾವನ್ನಪ್ಪಿದ್ದಾರೆ. ಇದುವರೆಗೂ ಸದರಿ FIR ವೆಬ್ಸೈಟ್ನಲ್ಲಿ ಪ್ರಕಟಣೆಯಾಗಿಲ್ಲ, ಮತ್ತು ಅಪ್ಡೇಟು ಸಹ ಆಗಿಲ್ಲ. ಇದೇ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುಂತಕದನಹಳ್ಳಿ ಗ್ರಾಮದ ಹೊರವಲಯದ ಕೃಷಿ ಹೊಂಡದಲ್ಲಿ 3 ಮಂದಿ ಸಾವನ್ನಪ್ಪಿದ್ದಾರೆ. ಅದು ಸಹ ಅಪ್ಡೇಟ್ ಆಗಿಲ್ಲ. ಇಂತಹ 2 ತಾಜಾ ಉದಾಹರಣೆ ವಿವರಿಸಿದ ಸಾರ್ವಜನಿಕರು, ನಗರದಲ್ಲಿ ಹಲವಾರು ಅಪರಾಧ ಪ್ರಕರಣಗಳು ದಾಖಲಾಗಿದ್ದರೂ FIR ವೆಬ್ಸೈಟ್ನಲ್ಲಿ ಮಾತ್ರ ಅಪ್ಡೇಟ್ ಆಗುತ್ತಿಲ್ಲ ಎಂದು ದೂರಿದ್ದಾರೆ. ಉದಾಹರಣೆಗೆ, ಮಾರ್ಚ್ 6ರಂದು 5 FIR ವೆಬ್ಸೈಟ್ನಲ್ಲಿ ಅಪ್ಡೇಟ್ ಆಗಿದೆ. ಮಾರ್ಚ್ 7ರಂದು ಒಂದೇ ಒಂದು FIR ಮಾತ್ರ ಅಪ್ಡೇಟ್ ಆಗಿದೆ. ಮಾರ್ಚ್ 8ರಂದು 3 FIR ಮಾತ್ರ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಆಗಿದೆ. ಚಿಂತಾಮಣಿ ವ್ಯಾಪ್ತಿಯಲ್ಲಿ ಅಪಘಾತದಲ್ಲಿ ಸಾವನ್ನಪ್ಪಿರುವುದು, ಕೃಷಿ ಹೊಂಡಕ್ಕೆ ಬಿದ್ದು ಸಾವನ್ನಪ್ಪಿರುವುದು, ಆತ್ಮಹತ್ಯೆಯಂತಹ ಹಲವಾರು ಪ್ರಕರಣಗಳು ನಡೆದಿವೆ. ಇದು ಯಾವುದೂ ಇದುವರೆಗೂ ಅಪ್ಡೇಟ್ ಆಗದೇ ಇರುವುದು ಯಾಕೆ ಎಂಬುದು ಚಿಂತಾಮಣಿ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಹಿರಿಯ ಅಧಿಕಾರಿಗಳು ಇತ್ತ ಗಮನ ಹರಿಸುವವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ.